ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಶಕ್ತಿಶಾಲಿಯಾದ ಅಮಾವಾಸ್ಯೆ ನಮಗೆ ಕಡೆಯದಾಗಿ 30ನೇ ತಾರೀಕು ಬಂದಿದೆ. ಅಂದರೆ ಈ ವರ್ಷದಲ್ಲಿ ಕಡೆಯ ಅಮಾವಾಸ್ಯೆ ಬಹಳ ಶಕ್ತಿಯುತವಾದ ಅಮಾವಾಸ್ಯೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಯಾವ ಒಂದು ಕೆಟ್ಟದ್ದಾದರೂ ಒಳ್ಳೆಯದಾದರೂ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಂಡಾಗ ಬಹಳ ಪವರ್ ಇರುತ್ತೆ. ನೀವು ಈಗ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ. ಯಾಕಂದರೆ ಮನೆಯ ಒಳಗೆ ದುಷ್ಟಶಕ್ತಿಗಳಾಗಿ ಇರಬಹುದು ಅಥವಾ ನಮಗೆ ಶಕ್ತಿಯುತವಾದ ಶಕ್ತಿ ಬರಬೇಕಂದ್ರೂ ಮನೆಯೊಳಗೆ ಪ್ರವೇಶ ಆಗಬೇಕಂದ್ರೆ ಅದು ಹೊಸ್ತಿಲ ಒಳಗಿಂದನೇ ಪ್ರವೇಶ ಆಗಬೇಕು. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಹೊಸ್ತಿಲನ್ನು ನಾವು ನೀಟಾಗಿ ಇಟ್ಕೊಂಡಿರಬೇಕು. ಹೊಸ್ತಿಲ ಬಳಿ ಸ್ವಸ್ತಿಕ್ ಬರೆದಿರಬೇಕು. ಅರಿಶಿಣದಿಂದ ನಾವು ಬರ್ಕೊಳ್ಬೇಕಾಗುತ್ತೆ. ಅದು ಸೈಂಟಿಫಿಕ್ ಆಗೂ ಕೂಡ ನಮಗೆ ತುಂಬ ಒಳ್ಳೆಯದು. ಅಂದರೆ ಈ ಚಿಕ್ಕ ಚಿಕ್ಕ ಹುಳ ಅದು ಇದೆಲ್ಲ ಮನೆ ಒಳಗಡೆ ಬರಬಾರ್ದು ಅಂತಂದ್ಬಿಟ್ಟು ಅರಿಶಿಣದಿಂದ ಲೇಪನ ಮಾಡ್ತಾಯಿದ್ರು. ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತಾಯಿದ್ರು. ಅಕ್ಕಿ ಹಿಟ್ಟಿನಿಂದ ಅದು ಸೈಂಟಿಫಿಕ್ ಆಗೂ ಅಷ್ಟೇ, ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ನಮ್ಮ ಹಿರಿಯರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ತುಂಬ ಅಪಾರವಾದ ಒಂದು ರೀಸನ್ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಈಗ ನಾವು ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ, ಮೊದಲ ಕಾಲದಲ್ಲೆಲ್ಲ ಈ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ರು, ಆದರೆ ಅದನ್ನು ಗುಟ್ಟಾಗಿ ಇಡ್ತಾಯಿದ್ರು, ಶೇರ್ ಮಾಡ್ತಾ ಇರಲಿಲ್ಲ. ಈಗ ಇದನ್ನು ನಾವು ನಮ್ಮ ಬಾಯಲ್ಲಿ ಇರೋದಿಲ್ಲ, ಹೇಳ್ಕೊಂಡು ಬಿಡ್ತೀವಿ. ಅದಕ್ಕೋಸ್ಕರನೇ ಫಾಸ್ಟಾಗಿ ಒಳ್ಳೆ ರಿಸಲ್ಟ್ ಬಂದ್ರೂ ಅದು ಮತ್ತೆ ಹಂಗೆ ಫಾಸ್ಟಾಗೂ ಕೂಡ ಹೊರಟೋಗ್ಬಿಡುತ್ತೆ. ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಾಗ ನಿಮ್ಮ ಮನಸ್ಸಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ಒಂದು ಇದರಿಂದ ನಮಗೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ, ನಷ್ಟ ಯಾವುದೇ ರೀತಿಯಲ್ಲೂ ಆಗೋದಿಲ್ಲ. ಇದನ್ನು ನಿಮ್ಮ ಬಿಸ್ನೆಸ್ ಸ್ಪಾಟಲ್ಲೂ ಮಾಡ್ಕೊಳ್ಬಹುದು, ಮನೆಯಲ್ಲೂ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಸುಮಾರು ಜನ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಕ್ಕ, ಅಂಗಡಿ ಮುಚ್ಚುವ ಸ್ಟೇಜ್ಗೆ ಬಂದುಬಿಟ್ಟಿದೆ ನಮಗೆ ಅಂತಂದ್ಬಿಟ್ಟು ಮೊದಲು ಪ್ರಾಕ್ಟಿಕಲ್ಲಾಗೂ ಥಿಂಕ್ ಮಾಡಿ ಸ್ನೇಹಿತರೆ. ಎಲ್ಲನೂ ನಾವು ದೇವ್ರ ಮೇಲೇ ಭಾರ ಹಾಕೋದಕ್ಕಾಗೋದಿಲ್ಲ. ದೇವರು ನಮಗೆ ತಿಳಿಸ್ತಾ ಇರ್ತಾನೆ, ಈ ಜಾಗದಲ್ಲಿ ಮಾಡ್ಕೊಳ್ಬಾರ್ದು, ಈ ಜಾಗದಲ್ಲಿ ನೀವೇನೇ ಒಂದು ಸ್ಟಾರ್ಟ್ ಮಾಡಬಾರ್ದು ಅಂತ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒಂದು ಹಿಂಟ್ ಕೊಡ್ತಾನೆ ಇರ್ತಾರೆ. ಆದರೆ ಅದನ್ನು ನಾವು ಗಮನಕ್ಕೆ ತಗೊಳ್ಳೋದಿಲ್ಲ. ಆಮೇಲೆ ನಾವು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕೇಳ್ಕೊಂಡು ಬಿಡ್ತೀವಿ. ನಮಗೆ ಗೊತ್ತೋ ಗೊತ್ತಿಲ್ಲದೋ ಮಾಡ್ಕೊಂಡು ಬಿಟ್ಟಿದ್ದೀವಿ. ಬಿಸ್ನೆಸ್ ಸ್ಪಾಟ್ ಅಲ್ಲ, ನಮಗೆ ಈಗ ಬಿಸ್ನೆಸ್ ಆಗಬೇಕು ಅಂತ. ಬಿಸ್ನೆಸ್ ಸ್ಪಾಟೇ ಅಲ್ಲ ಅಂದರೆ ಅಲ್ಲಿ ಬಿಸ್ನೆಸ್ ಯಾವ ಥರ ಆಗುತ್ತೆ? ಮೊದಲು ನಾವು ಒಂದು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಬೇಕು. ಅದನ್ನು ಯಾರಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ, ಮೊದಲು ನೀವು ಕರೆಕ್ಟಾಗಿರುವಂಥ ಜಾಗನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ಕಷ್ಟಪಟ್ಟು ಬಿಟ್ಟಿರ್ತೀರ, 4-6 ಜನರ ಮಧ್ಯೆ ಚೆನ್ನಾಗಿರಬೇಕು ಅಂತ ಬಯಸುವಂಥ ಒಂದು ರಿಸ್ಕನ್ನು ತಗೊಂಡಿರಬೇಕಾದ್ರೆ ಇದನ್ನು ಕೂಡ ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ. ಆ ಜಾಗಗಳನ್ನ ನೋಡಿಕೊಂಡು ಎಲ್ಲ ರೀತಿಯಲ್ಲೂ ಕರೆಕ್ಟಾಗಿದೆ, ಆದರೂ ಯಾಕೋ ಆಗ್ತಾಯಿಲ್ಲ ಅಂತ ಹೇಳ್ತೀವಿ ನೋಡಿ, ಆಗ ಈ ಪರಿಹಾರಗಳು ಬಹಳ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ನೀವು ಮನೆಯಲ್ಲೂ ಮಾಡ್ಕೊಳ್ಬಹುದು. ನೋಡಿ, ಅಮಾವಾಸ್ಯೆ ದಿನಗಳಲ್ಲಿ ಒಳ್ಳೆಯದು ಎಷ್ಟು ಇರುತ್ತೋ ಪ್ರಕೃತಿಯಲ್ಲಿ, ಕೆಟ್ಟದ್ದು ಕೂಡ ಅಷ್ಟೇ ಇರುತ್ತೆ ಸ್ನೇಹಿತರೆ. ಜೊತೆಯಲ್ಲೇ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ನಡ್ಕೊಂಡು ಬರೋದು. ನಾವು ಯಾವುದರ ಕಡೆ ಜಾಸ್ತಿ ಮನಸ್ಸಿಡ್ತೀವೋ ಅಂದರೆ ಗಮನನ ಹರಿಸ್ತೀವೋ ಅದು ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೆಗೆಟಿವಿಟಿನ ಮನಸ್ಸಿಂದ ತೆಗೆದುಬಿಟ್ಟು, ಕಷ್ಟಗಳು ಅನ್ನೋದು ಸಹಜ. ಮನುಷ್ಯನ ಒಂದು ಜೀವನದಲ್ಲಿ ಕಷ್ಟ ಬರದೇ ಇದ್ದರೆ ಸುಖದ ಬೆಲೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಪರಿಹಾರಗಳನ್ನು ನೀವು ಈಗ ಯಾವ ಥರ ಮಾಡ್ಕೊಳ್ಬೇಕು ನಮ್ಮ ಮನೆಯ ಹೊಸ್ತಿಲ ಬಳಿ, ಅದಕ್ಕೂ ಮುಂಚೆ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಬಹುದು. ಇದನ್ನು ನೀವು ಫಾಲೋ ಮಾಡಿ ಸ್ನೇಹಿತರೆ. ನಮಗೆ ಗೊತ್ತಾಗೋದಿಲ್ಲ, ತುಂಬ ಕ್ಯಾಶುಯಲಾಗಿ ತಗೊಂಡ್ಬಿಡ್ತೀವಿ ಈ ಥರ ನಾವು ಪರಿಹಾರಗಳನ್ನ. ಇದನ್ನು ಗಮನಕ್ಕೂ ಕೂಡ ತಗೊಳ್ಳೋದಿಲ್ಲ. ಮನೆಯಲ್ಲಿ ಚಾಕುನೋ ಅಥವಾ ಯಾವುದೋ ಶಾರ್ಪಾಗಿರುತ್ತೆ ನೋಡಿ, ಆ ವಸ್ತುಗಳನ್ನ ಒಬ್ಬರ ಕೈಯಿಂದ ಒಬ್ಬರಿಗೆ ಕೊಡೋದು ಅಂದರೆ ತಗೊಳ್ಳೋದು ಮಾಡ್ತೀವಿ ನೋಡಿ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ನೀವು ಇನ್ನೊಬ್ಬರಿಗೆ ಒಂದು ಕತ್ತರಿಯನ್ನು ಕೊಡೋದಕ್ಕೆ ಹೋಗಬೇಡಿ. ನೈಲ್ ಕಟರ್ ಇರುತ್ತಲ್ವ, ಆ ನೈಲ್ ಕಟರ್ನೂ ಅಷ್ಟೇ ಸ್ನೇಹಿತರೆ. ಈಗ ನಾವೆಲ್ಲೋ ಕೂತ್ಕೊಂಡಿರ್ತೀವಿ, ಮಕ್ಕಳಿಗೆ ಹೇಳ್ತೀವಿ, ಇನ್ನು ಯಜಮಾನರಿಗೆ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಇದೆ ತಗೊಂಡು ಬನ್ನಿ ಅಂತ.
ಆ ಥರ ಎಲ್ಲ ಹೇಳೋದಕ್ಕೆ ಹೋಗಬೇಡಿ. ಹಾಗೇ ಅಕ್ಕಪಕ್ಕದವ್ರಿಗೂ ಕೂಡ ಕೇಳ್ತಾರೆ ಸ್ವಲ್ಪ ಕೊಡಿ ಅಂತ, ಕೊಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದರಿಂದನೇ ತುಂಬ ನೆಗೆಟಿವಿಟಿ, ನಮಗೆ ಜಾಸ್ತಿ ನೆಗೆಟಿವ್ ಮನೆಗೆ ಬರೋದು, ಪ್ರವೇಶ ಆಗೋದು ಈ ಥರ ಮಾಡ್ಕೊಳ್ಳೋದ್ರಿಂದನೇ. ಶಾರ್ಪಾಗಿರುವ ವಸ್ತುಗಳನ್ನ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮಂಚದ ಕೆಳಗಂತೂ ಇಡಲೇಬೇಡಿ ಸ್ನೇಹಿತರೆ. ಈ ಥರ ಇಟ್ಟಾಗ ನಮಗೇನೆ ಗೊತ್ತಿಲ್ಲದೆ ಏನಂತೀವಿ, ಒಂಥರ ದುಷ್ಟಶಕ್ತಿ ಅಂತ ಮನಸ್ಸಲ್ಲಿ ಎಷ್ಟು ವಿಕಾರವಾಗಿ ಆಗಿಬಿಟ್ಟಿದ್ದಾರಪ್ಪ ಅವರು. ನಾವು ಹತ್ಕೊಂಡು ಕರ್ಕೊಂಡು ಮಾಡಿದ್ರೂ ಕೂಡ ಅವ್ರಿಗೇನು ನಮ್ಮ ಬಗ್ಗೆ ಸ್ವಲ್ಪನೂ ಕನಿಕರಣನೇ ಇಲ್ಲ. ಮೊದಲೆಲ್ಲ ಆ ಥರ ಇರಲಿಲ್ಲ, ತುಂಬ ಚೆನ್ನಾಗಿ ಸ್ಪಂದಿಸ್ತಾಯಿದ್ರು. ಈಗ ನಾವು ಹತ್ಕೊಂಡ್ರೂ ಕೂಡ ಮಾತಾಡೋದಿಲ್ಲ. ನಮ್ಮ ಮನೆಯಲ್ಲಿ ಯಾಕೆ ಈ ಥರ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀವಿ ನೋಡಿ. ಮಕ್ಕಳಾಗಿರಬಹುದು, ಮನೆಯ ಯಜಮಾನ ಆಗಿರಬಹುದು, ಅದಕ್ಕೋಸ್ಕರ ಈ ಥರ ಬದಲಾವಣೆನ ಮಾಡಿಕೊಳ್ಳಿ. ಮಕ್ಕಳಿರುವಂಥವರು ಅಮಾವಾಸ್ಯೆ ದಿನಗಳಲ್ಲಿ ತಪ್ಪದೆ ತಾಮ್ರದ ಚೊಂಬು ಅಥವಾ ಒಂದು ಗ್ಲಾಸು, ಗಾಜಿನ ಗ್ಲಾಸಲ್ಲಿ ನೀರು ತುಂಬಿಸ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಮಕ್ಕಳ ಒಂದು ತಲೆಯ ಮೇಲೆ, ಅಂದರೆ ಅವ್ರು ಮಲ್ಕೊಳ್ತಾರಲ್ವ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಡಿ. ಏನೇ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡುತ್ತೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ನೀವು ಸಿಂಕಲ್ಲಿ ಹಾಕಿ. ಈ ಥರ ಮಾಡ್ತಾ ಬನ್ನಿ. ಮಕ್ಕಳಿಗೂ ಕೂಡ ದುಷ್ಟ ಬುದ್ಧಿ ಅನ್ನೋದು ಹೊರಟೋಗುತ್ತೆ, ಸದ್ಗುಣಗಳು ಅನ್ನೋದು ಸೃಷ್ಟಿಯಾಗ್ತಾ ಬರುತ್ತೆ. ಅಂದರೆ ನಾವು ಅವ್ರಿಗೆ ಹೇಳಿದ್ರೆ ಕೇಳ್ತಾರೆ ಸ್ನೇಹಿತರೆ. ಇವತ್ತು ನಾನು ಇದನ್ನು ಹೇಳ್ತಾ ಇರುವಂಥದ್ದು ಮುಂದೆನೇ, ಅಂದರೆ ನಮಗೆ ಒಂದು ವಾರಕ್ಕೆ ಮುಂಚೆನೇ ಇದನ್ನು ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಅಕ್ಕ ನಾವು ಈಗ ನೋಡಿದ್ವಿ ಅಕ್ಕ, ಗೊತ್ತಾಗಲಿಲ್ಲ ನಮಗೆ, ಮತ್ತು ನಾವು ಹಳ್ಳಿನಲ್ಲಿದ್ದೀವಿ, ತಗೊಳ್ಳೋದಕ್ಕಾಗೋದಿಲ್ಲ. ಹಳ್ಳಿ ಆದ್ರೇನು, ಸಿಟಿ ಆದ್ರೇನು, ಕೆಲವೊಂದು ವಸ್ತುಗಳು ನಮಗೆ ಹಳ್ಳಿನಲ್ಲಿ ಆರಾಮಾಗಿ ಸಿಗುತ್ತೆ. ಒಬ್ಬರು ರಿಪೀಟಾಗಿ ಸಣ್ಣ ಸಣ್ಣ ವಸ್ತುಗಳು ಕೂಡ ನಮ್ಗೆ ಹಳ್ಳಿನಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರಿಗೂ ಕೂಡ ಕಷ್ಟ ಆಗಬಾರ್ದಲ್ವ, ಎಲ್ರಿಗೂ ಅಷ್ಟೇ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಸ್ತುಗಳು ಮೊದಲೇ ನೀವು ತಗೊಳ್ಳಿ. ಇಲ್ಲದೇ ಇದ್ದರೆ, ಮನೆಯಲ್ಲಿದ್ದರೆ ತೊಂದರೆ ಇಲ್ಲ, ಇಲ್ಲದೇ ಇರೋರಿಗೆ ಮಾಡಿಕೊಳ್ಳೋದಕ್ಕೆ ತುಂಬ ಶಕ್ತಿಶಾಲಿಯಾದ ಪರಿಹಾರ. ಒಂದು ಕೆಂಪು ಬ್ಲೌಸ್ ಪೀಸು ನಮ್ಮ ಮನೆಗಳಲ್ಲೇ ಇರುತ್ತೆ, ಅದನ್ನೇನು ನಾವು ಯೂಸ್ ಮಾಡಿರಲ್ಲ ನೋಡಿ, ಆ ಥರದನ್ನು ತಗೊಳ್ಳಿ. ಅದರ ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿ ಅನ್ನೋದು ಯಾವಾಗಲೂ ಅಷ್ಟೇ ಪೂರ್ಣ ಫಲ ಬೇಕು ಅಂದರೆ ನಾವು ತೆಂಗಿನಕಾಯಿನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ತೆಂಗಿನಕಾಯಿ ಸ್ವಲ್ಪ ನೀವು ಅರಿಶಿನ, ಕುಂಕುಮ ಒಂದೊಂದು ಚಿಟಿಕೆ ಹಾಕಿ, ಕಪ್ಪದು ಕವಡೆ ಬರುತ್ತೆ ನೋಡಿ, ಕಪ್ಪು ಕವಡೆ ಒಂದು 4 ಹಾಕಿ ತುಂಬ ಚೆನ್ನಾಗಿ ಆ ಒಂದು ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸುವಂಥ, ಮನೆಯಲ್ಲಿ ಎಷ್ಟೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಅದನ್ನು ಎಳ್ಕೊಳ್ಳುವಂಥ ಶಕ್ತಿ ಬ್ಲ್ಯಾಕ್ ಕವಡೆಗೆ ಇದೆ ಸ್ನೇಹಿತರೆ. ಹಾಗೆ ನೀವು ನವಧಾನ್ಯಗಳು ಅಂತ ಹೇಳ್ತೀವಿ ನೋಡಿ, ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ನವಧಾನ್ಯದ ಪ್ಯಾಕೆಟ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಅವರು. ಅದನ್ನು ತಗೊಂಡು ಬಂದು ನೀವು ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಪರಿಹಾರಗಳಿಗೆ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮನೆಯಲ್ಲಿರುವಂಥದ್ದನ್ನೇ ಒಂದು ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ನೋಡಿ, ಒಡೆದಿರಬಾರ್ದು, ಜೋಡಿಯಾಗಿರುತ್ತೆ ನೋಡಿ, ಆ ಥರ 9 ಧಾನ್ಯಗಳನ್ನು ನಾವು ಯೂಸ್ ಮಾಡಬಹುದು. ಆದರೆ ಅಷ್ಟು ರಿಸ್ಕ್ ಯಾರೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಪಾಕೆಟ್ ಆರಾಮಾಗಿ ನಮಗೆ ಅವೈಲಬಲ್ ಇದೆ, ಅದಕ್ಕೋಸ್ಕರ ತಗೊಳ್ಳಿ. ಆ ಥರದ್ದು ತಗೊಂಡು ಸ್ವಲ್ಪ ನೋಡಿ, ನಿಮ್ಮ ಮನೆಯಲ್ಲಿಲ್ಲ ಅಂದರೆ ನೀವು ತೆಗೆದು ಇಟ್ಕೊಳ್ಳಿ ಸ್ನೇಹಿತರೆ. ಈ ಸೆಂಟ್ ದೇವರಿಗೆ ಅಂತ ಬಳಸುವಂಥ ಒಂದು ಸೆಂಟ್ ಬರುತ್ತೆ, ಲಕ್ಷ್ಮೀ ದೇವಿಗೆ ತುಂಬ ಇಷ್ಟಪಡ್ತಾರೆ. ಅದನ್ನು ಸ್ವಲ್ಪ ಒಂದು 4-5 ಡ್ರಾಪ್ ಅದರಲ್ಲಿ ಹಾಕ್ಬಿಟ್ಟು ಇಷ್ಟು ವಸ್ತುಗಳನ್ನ ಹಾಕಿ ನೀವು ಗಂಟು ಕಟ್ಟಿಬಿಟ್ಟು ನಿಮ್ಮ ಮನೆಯ ಹೆಬ್ಬಾಗ್ಲು ಏನು ಹೇಳ್ತೀವಿ ನೋಡಿ, ಮೇಲೆ ತೋರಣ ಕಟ್ತೀವಲ್ವ ಆ ಜಾಗದಲ್ಲಿ ಕಟ್ಟಿ. ಇದಕ್ಕೂ ಮುಂಚೆ ನಾವು ಕಟ್ಟಿದ್ದೀವಕ್ಕ, ನಾವು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಕಟ್ಟಿದ್ದೀವಿ ಅಂತ ಏನಾದರೂ ಇದ್ದರೆ ಅವ್ರು ಕಟ್ಟೋದೇನು ಬೇಡ ಸ್ನೇಹಿತರೆ. ಕಟ್ಟಿಲ್ಲ ಅಂತ ಹೇಳುವಂಥವರು ಕಟ್ಟಿ, ಹಾಗೂ ನಿಮ್ಮ ಬಿಸ್ನೆಸ್ ಎಲ್ಲಿ ಇಡ್ತೀರ ನೋಡಿ ಅಂಗಡಿಯೇ, ಆ ಜಾಗದಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಸುಮಾರು ತಿಂಗಳುಗಳು ಆಗಿಬಿಟ್ಟಿದೆ ಅಕ್ಕ ಅಂತ ಹೇಳಿದ್ರೆ ಅದನ್ನು ಬದಲಾಯಿಸ್ಕೊಂಡು ನೋಡಿ, ಈಗ ತಿಳಿಸಿದೆ ಅಲ್ವಾ, ಆ ಥರ ಹೊಸ್ದು ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಶಕ್ತಿಶಾಲಿ. ಎಷ್ಟು ಚೆನ್ನಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅಂದರೆ ಖುಷಿ ಆಗುತ್ತೆ ಆ ತಾಯಿಗೆ. ಈ ಥರ ಎಲ್ಲ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ಎಲ್ಲ ಒಳ್ಳೆಯದಾಗಲಿ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಧನ್ಯವಾದಗಳು.